ಖಾಸಗೀಕರಣ ಬೇಡ ಅಂತಿದ್ದಾರೆ. ನೀವು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ ಉಳಿಸಿಕೊಳ್ತೇನೆ. ನೀವು ನನಗೆ ಮೋಸ ಮಾಡಿದ್ರೆ ನಾನು ಬೇರೆ ತೀರ್ಮಾನ ಮಾಡ್ತೇನೆ. ವಾಜಪೇಯಿ ಸರ್ಕಾರದ ತೀರ್ಮಾನದ ಕಡೆ ಮುಖ ಮಾಡ್ತೇನೆ. ವಿದ್ಯುತ್ ಕಂಪನಿ ನೌಕರರಿಗೆ ಸಿಎಂಡಿಕೆ ಸ್ವೀಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಜಾರ್ಜ್ ಅವರು ಖಾಸಗೀಕರಣ ಬೇಡ ಅಂತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಉಳಿಸ್ಕೊಡ್ತೇನೆ. ಖಾಸಗೀಕರಣ ಬೇಡ, ಆದ್ರೆ ನೀವು ನಂಗೆ ಮೋಸ ಮಾಡಿದ್ರೆ ನಾನು ಬೇರೆ ತೀರ್ಮಾನ ಮಾಡ್ತೇನೆ. 2028 ಎಲೆಕ್ಷನ್ ಅಲ್ಲಿ ಮತ್ತೆ ಸರ್ಕಾರ ಬರಬೇಕು. ವಾಜಪೇಯಿ ಸರ್ಕಾರ ತೀರ್ಮಾನದ ಕಡೆ ಮುಖ ಮಾಡಬೇಕಾಗುತ್ತೆ. ನನಗೆ ಮೋಸ ಮಾಡಿದ್ರೆ ವಿದ್ಯುತ್ ಕಂಪನಿ ನೌಕರರಿಗೆ ಸಿಎಂಡಿಕೆ ಸ್ವೀಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಿಬಿಡುತ್ತೆ, ಖಾಸಗಿ ಕಂಪನಿಯ ಕೈ ವಶಕ್ಕೆ ಕೊಟ್ಟು ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕಿದವರು ನೀವು, ಲೈನ್ ಎಳೆದವರು ನೀವು, ಬೆಂಬಲ ಕೊಟ್ಟವರು ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪ್ನಿಯವ್ರಿಗಂತೆ ದುಡ್ಡು ಮಾಡಕ್ಕೆ. ನೀವು ಒಬ್ರು ಮನೆಗಾರ ಹೋಗಿ ಬಿಜೆಪಿ ಲೀಡರ್ಗಳಿಗೆ ನೀವಿಂತ ಮಾಡ್ತಾ ಇರೋ ತಪ್ಪು ಅಂತ ನೀವು ಯಾರು ಹೇಳಿದ್ರೇನ್ರಿ? ಒಬ್ರು ಮಾತಾಡ್ಲಿಲ್ಲ. ಆದ್ರೆ ನನಗೆ ಡಿ ಕೆ ಅಂತ ಇಲ್ಲಿ ಕರಿತಾ ಇದ್ದೀರಿ. ನೀವು ಈ ಡಿ ಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದ್ರು ನಮ್ದು ಗಿವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್. ನೀವು ನಮ್ಗೆ ಕೇರ್ ಮಾಡಬೇಕು, ನಾವು ನಿಮ್ಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೆ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೆ? 2028 ಸರ್ಕಾರ ನಿಮ್ ಸರ್ಕಾರ ವಾಪಸ್ ಬರ್ಬೇಕು ತಾನೆ? ಈಗ ಹೇಳಿ, ಅದೇನ್ ಡಿ ಕೆ ಅಂತ ಎಷ್ಟತಿ ಹೇಳ್ತೀರ ಹೇಳಿ ನೋಡೋಣ. ಮಾಧ್ಯಮದವರು ಇದೆಲ್ಲ ಸ್ವಲ್ಪ ದಾಖಲೆ ಮಾಡ್ಕೊಳ್ಳಿ. ಸಾಕು 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 ಸಾಕು. ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬ್ರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನ ನನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ನಾನೊಬ್ಬನೇ ತೀರ್ಮಾನ ಮಾಡೋದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನು ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ,